ಬುಲೆಟಿನ್ಗೆ ಸ್ವಾಗತ. ನಾನು ಪವಿತ್ರ ಗೌಡ. ಸುದ್ದಿಗಳ ಹೈಲೈಟ್ಸ್ ಹೀಗಿದೆ. ರಾಜ್ಯದಲ್ಲಿ 2021ರಿಂದ 23ರವರೆಗೆ ಅಂದ್ರೆ 3 ವರ್ಷಗಳ ಅವಧಿಯಲ್ಲಿ 328 ಸರ್ಕಾರಿ ನೌಕರರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಜೊತೆಗೆ ನಾಳೆಯಿಂದ ಇನ್ವೆಸ್ಟ್ ಕರ್ನಾಟಕ ಶುರುವಾಗಲಿದೆ. 10 ಲಕ್ಷ ಕೋಟಿ ರೂಪಾಯಿ ಹೂಡಿಕೆ ಮಾಡುವಂತಹ ಒಂದು ಅಂದ್ರೆ ನಿರ್ಧಾರ ಇದೆ. ಸೊ ಈ ಎಲ್ಲ ಇನ್ನೂ ಸಾಕಷ್ಟು ವಿಚಾರಗಳಿವೆ. ಈ ಎಲ್ಲದರ ಕುರಿತು ಮಾತನಾಡೋದಕ್ಕೆ ನಮ್ಮ ತ್ರಿವರ್ಣ ನ್ಯೂಸ್ ಸಂಪಾದಕರಾದಂತಹ ನಮ್ಮ BM ಹನೀಫ್ ಅವರು ಜೊತೆಲಿದ್ದಾರೆ. ಬನ್ನಿ ಅವ್ರ ಹತ್ರ ಸುದ್ದಿಗಳ ಬಗ್ಗೆ ಕೇಳಿ ತಿಳ್ಕೊಳ್ಳೋಣ. ಸರ್, ರಾಜ್ಯದಲ್ಲಿ 2021ರಿಂದ 23ರವರೆಗೆ 328 ಸರ್ಕಾರಿ ನೌಕರರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಸರ್. ಹಾಂ ಸರ್, ಡೀಟೇಲ್ ಇದೆ. ಟೋಟಲ್ ಅಂದರೆ ಬೆಂಗಳೂರೇ ನಂಬರ್ 1 ಇರೋದು. ಅದು ಬಿಟ್ಟರೆ ಮೈಸೂರು ನಗರ, ಹಾಗೆ ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ 16 ಜನ, ಅಂದರೆ ತಲಾ ಜಿಲ್ಲೆಗಳಲ್ಲಿ 16 ಜನ ಇದೆ. ಜೊತೆಗೆ ಗದಗ, ಕಲಬುರಗಿ, ಹಾಸನ, ತುಮಕೂರು, ಕರ್ನಾಟಕ ಸೇರಿ 12 ಜನ. ಬಟ್ ಹೈಯೆಸ್ಟು ಬೆಂಗಳೂರಲ್ಲೇ ಸರ್. ಸರ್ ಏನು ಸರ್ ಅಂದರೆ ಆತ್ಮಹತ್ಯೆ ಅಂದರೆ ಸರ್ಕಾರಿ ನೌಕರಿ ಅಂದ್ರೆ ಭದ್ರತೆ ಅಲ್ವಾ? ಪೊಲೀಸರು ಇದ್ದಾರಲ್ವಾ ಇದರಲ್ಲಿ? ಹಾಂ, ಟೋಟಲಿ 54 ಜನ ಪೊಲೀಸರು ಸೇರಿ 328 ಜನ ಆತ್ಮಹತ್ಯೆ. ಸರ್ಕಾರಿ ನೌಕರರು ಅಂದರೆ ಭದ್ರತೆ ಕೆಲಸ ಅಲ್ವಾ? ಹೌದು. ಜಾಬ್ ಸೆಕ್ಯೂರಿಟಿ ಇರುತ್ತೆ, ತಿಂಗಳಿಗೆ ಇಷ್ಟೊಂದು ಸಂಬಳ ಸಿಗುತ್ತೆ. ಸರ್ಕಾರ ಇರೋ ತನಕ ಸಂಬಳದ ಸಮಸ್ಯೆ ಏನಿಲ್ಲ. ಪ್ರೈವೇಟ್ ಅಲ್ಲಾದರೆ ಸಂಬಳದ ಸಮಸ್ಯೆ ಬರುತ್ತೆ. ಏನಿರ್ಬೋದು? ಏನಾದ್ರು ರೀಸನ್ ಅದರಲ್ಲಿ ಏನಾದ್ರು ಡೀಟೇಲ್ ಆಗಿ ಏನಾದ್ರು ಕೊಟ್ಟಿದ್ದಾರಾ? ಇಲ್ಲ ಸರ್. ಬಟ್ ಬೆಂಗಳೂರಿನಲ್ಲೇ ಜಾಸ್ತಿ ಇದೆ. ಅಂದರೆ ಒಂದು ಒತ್ತಡದ ಕೆಲಸ ಅನ್ನೋದೊಂದು ಇರುತ್ತೆ. ಆಮೇಲೆ ಸ್ವಲ್ಪ ಈಗ BP ಶುಗರ್ ಎಲ್ಲ ಜಾಸ್ತಿ ಆಗಿದೆ ಅಲ್ವಾ? ಬೆಂಗಳೂರು ರಾಜಧಾನಿ. ಏನು ಶುಗರ್ ಕಂಪ್ಲೇಂಟ್ ಇರೋರು ಹೈಯೆಸ್ಟ್ ಇರೋದು ಬೆಂಗಳೂರಿನಲ್ಲಿ ಅಂತ ಈಗಾಗಲೇ ಸಂಖ್ಯೆ ಬಂದಿದೆ. ಅದೇ ರೀತಿ ಬೇರೆ ಬೇರೆ ಆರೋಗ್ಯದ ಒತ್ತಡಗಳು ಅದು ಇದರ ಸಾಧ್ಯತೆ ಇರ್ಬೋದು. ಖಿನ್ನತೆ, ಬಹಳ ಮುಖ್ಯವಾಗಿ ಮಾನಸಿಕ ಖಿನ್ನತೆ ಅಂತೀವಿ ನಾವು. ಈ ಮಾನಸಿಕ ಖಿನ್ನತೆ ಜಾಸ್ತಿ ಇದ್ದರೆ ಹಿಂಗಾಗುತ್ತೆ. ಅದು ಬೆಂಗಳೂರಿನಲ್ಲಿ ಅಂತ ಹೇಳಿದರೆ, ಬೆಂಗಳೂರಿನಲ್ಲಿ ಪಾಪ್ಯುಲೇಷನ್ ಜಾಸ್ತಿ, ಕೆಲಸದ ಒತ್ತಡ ಜಾಸ್ತಿ, ಟ್ರಾಫಿಕ್ ಜಾಸ್ತಿ ಅಲ್ವಾ? ಯಾಕಂದರೆ ಬೇರೆ ಕಡೆ ಎಲ್ಲ ಕಡಿಮೆ ಇದೆ ನೋಡಿ. ಹೌದು ಸರ್. ಅಂದರೆ ಇಲ್ಲಿ ನಾವು ಅಂದರೆ ಗಮನಿಸಬೇಕಾದ್ರೆ ಮೈಸೂರು ನಗರ, ಬೆಳಗಾವಿ, ಹುಬ್ಬಳ್ಳಿ ಎಲ್ಲ ಯಾವುದ್ಯಾವುದು ನಗರ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೋ ಇದರಲ್ಲೇನೆ ಏರಿಕೆ. ಸರ್ಕಾರ ಇದಕ್ಕೆ ಸಂಬಂಧಿಸಿ ಸ್ವಲ್ಪ ಏನಾದರೂ ಒಂದು ಸ್ಟಡಿ ಮಾಡಬೇಕು. ಯಾಕೆ ಸರ್ಕಾರಿ ನೌಕರರು ಈ ಥರ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು. ಅಂದರೆ ನೌಕರಿ ಇದ್ದರೆ ಒಂದು ಭದ್ರತೆ ಇರುತ್ತೆ ಅನ್ನೋದೊಂದು ಬಹುಶಃ ಅವರಿಗೂ ವೈಯಕ್ತಿಕವಾಗಿ ಕೌಟುಂಬಿಕ ಕಲಹ, ಬೇರೆ ಬೇರೆ ಮಾನಸಿಕ ಖಿನ್ನತೆಗಳೆಲ್ಲ ಇರ್ಬೋದು ಅವರಿಗೆ. ಆದರೆ ಇಡೀ ಒಂದು ನಗರ ಈ ಥರ ಬೆಳೀತಾ ಇರಬೇಕಾದ್ರೆ ಈ ಥರ ಆತ್ಮಹತ್ಯೆಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದಿದೆಯಲ್ಲ, ಇದು ಬಹಳ ಅಪಾಯಕಾರಿ ಇದೆ. ಸಾಮಾನ್ಯವಾಗಿ ಜನರಲ್ ಆಗಿ ತುಂಬ ಸಂಖ್ಯೆ ಇನ್ನೂ ಜಾಸ್ತಿ ಇದೆ. ಆದರೆ 328, 3 ವರ್ಷದಲ್ಲಿ 328 ಅಂದರೆ ವರ್ಷಕ್ಕೆ ಒಂದು 100-110 ಆಯ್ತಲ್ವಾ? ನೋಡೋಣ, ನೆಕ್ಸ್ಟ್ ಏನಾದ್ರು ಅದು ವರದಿ ಬರ್ಬೋದು. ಅದಕ್ಕೆ ಸಂಬಂಧಿಸಿ ಸ್ವಲ್ಪ ರಿಪೋರ್ಟ್ಸ್, ಅಪ್ಡೇಟ್ ರಿಪೋರ್ಟ್ ಎಲ್ಲ ಬರ್ಬೋದು ಸರ್. ಜೊತೆಗೆ ನಾಳೆಯಿಂದ ಇನ್ವೆಸ್ಟ್ ಕರ್ನಾಟಕ ಶುರು ಆಗುತ್ತೆ ಸರ್. 10 ಲಕ್ಷ ಕೋಟಿ ರೂಪಾಯಿ ಹೂಡಿಕೆ ಮಾಡೋ ನಿರೀಕ್ಷೆ, ನಿರ್ಧಾರ ಇದೆ ಸರ್. ಬಂಡವಾಳ ಹೂಡಿಕೆ, ರಾಜ್ಯದಲ್ಲಿ ಬಂಡವಾಳಕ್ಕೆ ಹೂಡಿಕೆಯನ್ನು ಹೆಚ್ಚಿಸಬೇಕು ಅನ್ನುವಂಥ ಪ್ರಯತ್ನಗಳು ಮತ್ತೆ ಮತ್ತೆ ನಡೀತಾ ಇದೆ. ಇದರಲ್ಲಿ ಕರ್ನಾಟಕ ಸರ್ಕಾರ ಬಹಳ ವ್ಯವಸ್ಥಿತವಾಗಿ ಇದೆಯೋ ಮಾಡಿದೆ. ಹೌದು ಸರ್. ಅಂದರೆ 19 ದೇಶಗಳು ಸಹ ಭಾಗವಹಿಸುವ ನಿರೀಕ್ಷೆ ಕೂಡ ಇದೆ ಸರ್. 19 ದೇಶಗಳಿಂದ ಬೇರೆ ಬೇರೆ ಕಂಪನಿಗಳು ಬರ್ತವೆ. ಈ ಕಂಪನಿಗಳೆಲ್ಲ ಬೇರೆ ಬೇರೆ ಯೋಜನೆಗಳಲ್ಲಿ ದುಡ್ಡು ತೊಡಗಿಸ್ತವೆ ಅಂತ ಹೇಳ್ಬಿಟ್ಟು 10 ಲಕ್ಷ ಕೋಟಿ ರೂಪಾಯಿ ಅಂತ ಹೇಳಿದ್ರೆ ಸ್ವಲ್ಪ ಉದ್ಯೋಗದ ಸಂಖ್ಯೆ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಆ್ಯಕ್ಚುಲ್ ಆಗಿ ನಿರುದ್ಯೋಗ ಪ್ರಮಾಣ ಕರ್ನಾಟಕದಲ್ಲಿ ಭಾರತದ ಸರಾಸರಿಗೆ ಹೋಲಿಸಿದ್ರೆ ಕರ್ನಾಟಕದಲ್ಲಿ ಕಡಿಮೆನೇ ಇದೆ. ಭಾರತದ ಸರಾಸರಿ ಸುಮಾರು 4.2% ಇದ್ರೆ ನಿರುದ್ಯೋಗದ ಪ್ರಮಾಣ. ಕರ್ನಾಟಕದ್ದು 2% ಅಷ್ಟೇ ಇದೆ, 2.1% ಏನೋ ಇದೆ. ಆದರೆ ಇಲ್ಲಿ ಇನ್ನಷ್ಟು ಉದ್ಯೋಗಗಳು ಸೃಷ್ಟಿಯಾಗಬೇಕು. ಒಂದು ಕಾಲದಲ್ಲಿ IT ಕಂಪನಿಗಳೆಲ್ಲ ಜೋರಾಗಿ ಬಂದು ಒಂದು ರೀತಿ ಬೆಂಗಳೂರಿನಲ್ಲಿ ಬಹಳ ಉದ್ಯೋಗದ ಭದ್ರತೆ ಜಾಸ್ತಿ ಇತ್ತು. ಈಗ ಮತ್ತೆ ಜನಸಂಖ್ಯೆ ಜಾಸ್ತಿ ಆಗಿದ್ದರೆ ಕೆಲಸ ಕಡಿಮೆ ಆಗ್ತಾ ಬರ್ತಾ ಇದೆ. ಸೊ ಒಳ್ಳೆಯ ಯೋಜನೆ ಇದು. ಬಟ್ ರೈತ ಸಂಘದವರೆಲ್ಲ ಇದನ್ನು ವಿರೋಧಿಸ್ತಾ ಇದ್ದಾರೆ ಅಂತೇಳಿ ಕೂಡ ಸುದ್ದಿ ಓದಿದೆ ನಾನು. ಯಾಕಂದರೆ ನೀವು ಹೂಡಿಕೆ ಮಾಡೋದು ರೈತರ ಜಮೀನನ್ನು ತಗೊಂಡ್ಬಿಡ್ತೀರಿ, ನೀವು ರೈತರಿಗೆ ಜಮೀನು ಇಲ್ದಿದ್ದಂಗೆ ಆಗುತ್ತೆ ಅನ್ನುವಂಥದ್ದೊಂದು ನಿನ್ನೆ ಒಂದು ಪ್ರತಿಭಟನೆ ಕೂಡ ಮಾಡಿದ್ದಾರೆ ಪ್ರಾಂತ ರೈತ ಸಂಘದವರು. ಬಟ್ ಇದ್ದೇ ಇರುತ್ತೆ ಅದು. ಅದಕ್ಕೆ ಸಂಬಂಧಿಸಿ ಬೇಕಾದಂತಹ ಒಂದು ಕೆಲವು ಕ್ಲಾಸ್ಗಳನ್ನು ಮಾಡ್ಕೋಬೇಕು ಸರ್ಕಾರ. ಸರ್, ಜೊತೆಲಿ ಇಲ್ಲಿ ಅಂದ್ರೆ ಹೈಕಮಾಂಡ್ ಮುನ್ಸಿಗೂ ಕೂಡ ಕಾರಣ ಆಗಿದೆ ಸರ್. ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಹಾಗೆ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರಿಗೆ ಆಹ್ವಾನ ಕೊಟ್ಟಿದ್ರು. ಬಟ್ ಅವರು ಇನ್ವಿಟೇಷನ್ ಹೆಸರಿತ್ತಲ್ಲ, ಹೆಸರಿತ್ತು. ಬಟ್ ಅವರು ಸಮಾರೋಪ ಭಾಷಣ ಮಾಡಬೇಕಾಗಿತ್ತು. ಹೌದು.
ಜೈರಾಮ್ ರಮೇಶ್ ಅವರು ಸ್ಪಷ್ಟಪಡಿಸಿದ್ದಾರೆ ಸರ್. ಏನಂತ? ಇಲ್ಲ, ಅವರು ಬರಕ್ಕಾಗೋದಿಲ್ಲ, ಅಂದ್ರೆ ಸಂಸತ್ತಿನ ಅಂದ್ರೆ ಕಾರ್ಯಕಲಾಪದಲ್ಲಿ ಅವರು ಸಂಸತ್ ಅಧಿವೇಶನ ಅಲ್ಲಿಗೆ ದೆಹಲಿನಲ್ಲಿ ನಡೀತಾ ಇರೋದ್ರಿಂದ ಬಜೆಟ್ ಅಧಿವೇಶನ ನಡೀತಾ ಇದೆ, ಅದಕ್ಕಾಗಿ ಬರ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಬಟ್ ಏನೋ ಸ್ವಲ್ಪ ಸಮಸ್ಯೆ ಇರ್ಬೋದು ಅಂತ ಕಾಣುತ್ತೆ. ಯಾಕಂತ ಹೇಳಿದ್ರೆ ಈಗ ಉಳಿದವರಿಗೆಲ್ಲ ಬಜೆಟ್ ಅಧಿವೇಶನ ಇದೆಯಲ್ವಾ, ಸಚಿವರುಗಳು ಬರ್ತಾರೆ, ಆಮೇಲೆ ಇವರು ಕೇಂದ್ರ ಸಚಿವರು ಬರ್ತಾರೆ, ಕರ್ನಾಟಕದಲ್ಲಿರುವಂಥ ಕೇಂದ್ರ ಸಚಿವರು ಬರ್ತಾರೆ, ಕರ್ನಾಟಕದವರು ಎಲ್ಲರೂ ಬರ್ತಾ ಇದ್ದಾರಲ್ವಾ. ಅಂದರೆ ಅಲ್ಲಿ ಇನ್ವಿಟೇಷನ್ ಪತ್ರಿಕೆಯಲ್ಲಿ, ಆಹ್ವಾನ ಪತ್ರಿಕೆಯಲ್ಲಿ ರಾಹುಲ್ ಗಾಂಧಿಯವರ ಹೆಸರು ಎಲ್ಲರ ಜೊತೆಗೆ ಎಲ್ಲೋ ಒಂದು ಕಡೆ ಇಟ್ಟಿದ್ದಾರೆ. ಆಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊನೆಗೆ ಸಮಾರೋಪ ಭಾಷಣ ಇಟ್ಟಿದ್ದಾರೆ, ಸಮಾರಂಭದಲ್ಲಿ ಇಟ್ಟಿದ್ದಾರೆ ಅಂತ ಏನೋ ಸ್ವಲ್ಪ ಅಸಮಾಧಾನ ಆಗಿರಬೇಕು ಅಂತ ಕಾಣುತ್ತೆ ಅವರಿಗೆ. ಬಟ್ ತೊಂದರೆ ಆಗೋದು ಬೇಡ, ಯಾಕಂದರೆ ಕಾಂಗ್ರೆಸ್ ಸರ್ಕಾರವೇ ನಡೆಸ್ತಾ ಇರೋದಲ್ವ ಇದನ್ನು, ಇನ್ವೆಸ್ಟ್ ಕರ್ನಾಟಕವನ್ನು ಅನ್ನೋ ಕಾರಣಕ್ಕಾಗಿ ಜೈರಾಮ್ ರಮೇಶ್ ಅವರು ಹೇಳಿರ್ಬೋದು, ಹಾಗೆ ಅವ್ರ ಮೂಲಕ ಹೇಳಿಸಿರ್ಬೋದು. ಎಸ್ ಸರ್. ನೆಕ್ಸ್ಟ್ ಸ್ಪಷ್ಟೀಕರಣ ಸಹಿತ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ ಮತ್ತೆ ರಾಜಭವನಕ್ಕೆ. ಸರ್ ಈಗ ಅಂದ್ರೆ ಗವರ್ನರ್ ಏನ್ ಮಾಡ್ತಾರೆ ಅಂತ ಹೇಳಿದ್ರು, ಒಂದ್ಸತಿ ಆಗ್ಲೂ ವಾಪಸ್ ಕಳಿಸಿದ್ರು. ಈಗ ಇಲ್ಲ, ಅವರಿಗೆ ರೈಟ್ ಇದೆ, ಅವರು ಕೆಲವು ಪ್ರಶ್ನೆಗಳನ್ನು ಎತ್ತಿರೋದು ಸ್ವಲ್ಪ ಕ್ಲಾರಿಫಿಕೇಶನ್ ಇರೋ ಥರನೇ ಇದೆ. ಅದು ಅವರು 2-3 ಪ್ರಶ್ನೆಗಳನ್ನು ಎತ್ತಿದ್ರು ಅದರ ಬಿಲ್ನಲ್ಲಿ. ಒಂದು, ನೀವು ಶಿಕ್ಷೆ ವಿಧಿಸೋದು ಅಲ್ವಾ, ಆಮೇಲೆ ದಂಡ, ಇದೆರಡು ಕೂಡ ಜಾಸ್ತಿ ಆಯ್ತು. 5 ವರ್ಷ 5 ಲಕ್ಷ ಮತ್ತು 5 ವರ್ಷದ ಜೈಲು ಶಿಕ್ಷೆ ಅಂತ ಹೇಳ್ಬಿಟ್ಟು ಅದು ಸ್ವಲ್ಪ ಜಾಸ್ತಿ ಆಯಿತು ಅನ್ನುವಂಥದ್ದು ಒಂದು. ಅದನ್ನು ಬಹುಶಃ ತಿದ್ದುಪಡಿ ಮಾಡಿರೋದ್ರಲ್ಲಿ ಕಡಿಮೆ ಮಾಡಿರ್ಬೋದು ಅಂತ ಹೇಳಿ ಕಾಣುತ್ತೆ, ಅಥವಾ ಅದಕ್ಕೆ ಏನು ಬಲವಾದ ಕಾರಣ ಇದೆ ಅನ್ನೋದನ್ನು ತಿಳಿಸಿರ್ಲಬಹುದು ರಾಜ್ಯ ಸರ್ಕಾರ. ಒಂದೇನಂತ ಹೇಳಿದ್ರೆ, ಗವರ್ನರ್ ಹೇಳಿರೋದು ನೀವು ಈ ಥರ ಕಠಿಣ ಕ್ರಮಗಳನ್ನು ಕೈಗೊಂಡ್ರೆ ನ್ಯಾಯಬದ್ಧವಾಗಿ ಮೈಕ್ರೋ ಫೈನಾನ್ಸ್ ನಡೆಸುವವರಿಗೂ ಕೂಡ ತೊಂದರೆ ಆಗುತ್ತೆ. ಆಮೇಲೆ ಸ್ವಯಂ ಸೇವಾ ಸಂಘ ಇದೆಯಲ್ಲ, ಈ ಸ್ತ್ರೀ ಶಕ್ತಿಯವರಿಗೆ ಭಾಳ ಜಾಸ್ತಿ ಮೈಕ್ರೋ ಫೈನಾನ್ಸ್ ಎಲ್ಲ ಹೋಗಿರೋದು ಅದು. ಆಮೇಲೆ ಬೇರೆ ಬೇರೆ ಥರದ ಸ್ವಯಂ ಸೇವಾ ಸಂಘ ಸಂಸ್ಥೆಗಳು ಕೆಲಸ ಮಾಡ್ತಾ ಇದೆಯಲ್ವಾ, ಅವರಿಗೆಲ್ಲ ತೊಂದರೆ ಆಗ್ಬೋದು ಅಂತ ಹೇಳ್ಬಿಟ್ಟು. ಏನಾಗುತ್ತೆ ಅಂತ ಹೇಳಿದ್ರೆ ಏನಿಲ್ಲ, ಗವರ್ನರ್ 2ನೇ ಸಲ ರಾಜ್ಯ ಸರ್ಕಾರ ಅದನ್ನು ತಿದ್ದುಪಡಿಯೊಂದಿಗೆ ಅಥವಾ ಸ್ಪಷ್ಟೀಕರಣದೊಂದಿಗೆ ಕಳಿಸಿದ್ರೆ ಪಾಸ್ ಮಾಡಲೇಬೇಕಾದ ಪಾಸ್ ಮಾಡ್ತಾರೆ ಅವರು, ಏನು ಅದರಲ್ಲಿ ಏನಿದಿಲ್ಲ. ಯಾಕಂತ ಹೇಳಿದ್ರೆ ಸೀರಿಯಸ್ ಪರಿಸ್ಥಿತಿ ಇದೆ ಅಲ್ವಾ, ಭಾಳ ಮಂದಿ ಜೀವ ತಗೊಂಡ್ರು, ಆತ್ಮಹತ್ಯೆಗಳೆಲ್ಲ ನಡೆದವು, ಹಳ್ಳಿಗಳಲ್ಲಿ ಎಕ್ಸ್ಪ್ಲಾಯ್ಟೇಷನ್ ಜಾಸ್ತಿ ಆಗಿದೆ, ಮೈಕ್ರೋ ಫೈನಾನ್ಸ್ ಕಂಪನಿಗಳದ್ದು ಕಾಟ ಕೊಡ್ತಾ ಇದ್ದಾರೆ, ಕಿರುಕುಳ ಕೊಡ್ತಾ ಇದ್ದಾರೆ. ಒಂದು ಕಾನೂನು ಕಠಿಣವಾದ್ದು ಇದೆ ಅಂತ ಹೇಳಿ ಒಂದು ಭಯ ಹುಟ್ಟಿದ್ರೆ ಈ ಥರ ಮಾಡಲಿಕ್ಕಿಲ್ಲ ಅಂತ ಹೇಳುವಂಥದ್ದು. ಕಳಿಸ್ತಾರೆ ವಾಪಸ್, ಗವರ್ನರು ಸೈನ್ ಹಾಕಿ ಕಳಿಸ್ತಾರೆ. ಆಮೇಲೆ ಸೌದಿಯಿಂದ ಆಗಮಿಸಿದ ವಿಮಾನದಲ್ಲಿ ಬಾಂಬು ಸ್ಫೋಟ ಸರ್, ಬೆದರಿಕೆ ಪತ್ರ ಪತ್ತೆ. ಇತ್ತೀಚೆಗೆ ಬಹಳ ಜಾಸ್ತಿ ಆಗಿದೆ ವಿಮಾನ ಪ್ರಯಾಣಿಕರಿಗೆ, ವಿಮಾನ ಕಂಪನಿಗಳಿಗೆ, ಅದರಲ್ಲೂ ಮುಖ್ಯವಾಗಿ ಏರ್ ಇಂಡಿಯಾದ ವಿಮಾನಗಳಿಗೆ ಬೆದರಿಕೆ ಕರೆಗಳು ಬಹಳ ಜಾಸ್ತಿ ಆಗಿದೆ. 2 ವಾರಗಳಲ್ಲಿ 410ಕ್ಕೂ ಹೆಚ್ಚು ಈ ಥರ ಹುಸಿ ಬಾಂಬ್ ಬೆದರಿಕೆಗಳು ಬಂದಿರೋದು ವರದಿಯಾಗಿದೆ. ಇಮೇಲ್ನಲ್ಲಿ ಕಳಿಸಿರೋದು, ಫೋನ್ ಮಾಡಿ ಹೇಳಿರೋದು, ಈ ಥರದ್ದು. ಈಗ ಅಪ್ಡೇಟೆಡ್ ಏನೋ ವರ್ಷನ್ ನಾನು ನೋಡ್ತಾ ಇದ್ದೆ ನಾನು. ಈಗಾಗಲೇ ಭಾರತ ಸರ್ಕಾರ ಅಮೆರಿಕದ ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅವ್ರದ್ದು ಕೂಡ ನೆರವು ತಗೊಳ್ತಾ ಇದೆ ಇದಕ್ಕೆ. ಯಾಕಂತ ಹೇಳಿದ್ರೆ ಇದರಲ್ಲಿ ಹೆಚ್ಚಿನದ್ದು ಖಾಲಿಸ್ತಾನ ಉಗ್ರಗಾಮಿಗಳು ಮಾಡ್ತಾ ಇದ್ದಾರೆ, ಈ ಬೆದರಿಕೆ ಕರೆಯನ್ನು ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ವರದಿ ಇದೆ. ಹಾಗಾಗಿ FBI ಜೊತೆಗೆ ಇವರೇನೋ ಒಂದು ಸ್ವಲ್ಪ ಒಪ್ಪಂದ ಮಾಡ್ಕೊಂಡಿದ್ರು. ಆಮೇಲೆ ಜರ್ಮನಿ ಮತ್ತು ಬ್ರಿಟನ್ಗಳಿಂದ ನೆರವು ಕೇಳೋದಕ್ಕೆ ಇಂಟರ್ಪೋಲ್ ಮೂಲಕ ನೆರವು ಕೇಳಿದ್ದಾರೆ ಇದನ್ನು ಪತ್ತೆ ಹಚ್ಚೋದಕ್ಕೆ. ಈ ಇಮೇಲ್ನಲ್ಲಿ ಬರೋದು ನಕಲಿಯ ಇದಿರುತ್ತೆ, ಯಾವುದು ಅಕೌಂಟ್ಗಳಿರ್ತವೆ, ಖಾತೆಗಳಿರ್ತವೆ, ಅದು ಪೊಲೀಸರ ಕಣ್ಣು ತಪ್ಪಿಸಿ ಕಳಿಸೋದು ಹೇಗೆ ಅಂತೆಲ್ಲ ಗೊತ್ತಿದೆ ಅವರಿಗೆ. ಯಾಕಂದರೆ ಈಗ ಸ್ಯಾಟಲೈಟ್ ಫೋನ್ಗಳೆಲ್ಲ ಇದೆಯಲ್ವಾ, ಸ್ಯಾಟಲೈಟ್ ಫೋನ್ಗಳನ್ನೆಲ್ಲ ಬಳಸಿದರೆ ಗೊತ್ತಾಗಲ್ಲ ನಿಮಗೆ ಎಲ್ಲಿಂದ ಫೋನ್ ಟ್ಯಾಪ್ ಇದಾಗಿದೆ ಅನ್ನೋದು ಗೊತ್ತಾಗಲ್ಲ ನಿಮಗೆ. IPN ನಂಬರ್ ಅಂತೆಲ್ಲ ಇರುತ್ತಲ್ವ ಅದರಲ್ಲಿ, ಅದು ಸ್ವಲ್ಪ ಸಮಸ್ಯೆನೇ. ಇದು ಸ್ವಲ್ಪ ಸರ್ಕಾರದವರು ಭಾಳ ತುರ್ತಾಗಿ ಸ್ವಲ್ಪ ಕಠಿಣವಾಗಿ ಇವ್ರನ್ನ ಪತ್ತೆ ಹಚ್ಚೋದಕ್ಕೆ ಕೆಲಸ ಮಾಡಬೇಕು. ಇರಲಿಲ್ಲ ಅಂತ ಹೇಳಿದ್ರೆ ಪ್ರಯಾಣ ಮಾಡೋದೇ ಕಷ್ಟ ಅಲ್ವಾ. ಜನಸಾಮಾನ್ಯರು ಏನು ಪ್ರಯಾಣ ಮಾಡ್ತಾರೆ, ಕೆಲಸದ ಮೇಲೆ ಹೋಗೋರೆಲ್ಲ ಇರ್ತಾರಲ್ಲ ತುಂಬ ಜನ. ಇವತ್ತು ವಿಮಾನ ಪ್ರಯಾಣ ಸ್ವಲ್ಪ ಅಗ್ಗ ಕೂಡ ಆಗಿರೋದ್ರಿಂದ ತುಂಬ ಜನ ಪ್ರಯಾಣಿಸ್ತಾರೆ. ಆಮೇಲೆ ಮಹಾಕುಂಭ ಮೇಳ ಸಂಗಮದಲ್ಲಿ ಸರ್ 45 ಕೋಟಿಗೂ ಹೆಚ್ಚು ಜನರಿಂದ ಪವಿತ್ರ ಸ್ನಾನ ಆಗಿದೆ ಅಂತ ಹೇಳಿ ಉತ್ತರ ಪ್ರದೇಶ ಸರ್ಕಾರ ಇದುವರೆಗೆ. ಉತ್ತರ ಪ್ರದೇಶ ಸರ್ಕಾರ ಜನವರಿ 13ಕ್ಕೆ ಆರಂಭ ಆಗಿದೆ. ಹೌದು, ಜನವರಿ 15 ದಿನ ಬಾಕಿ ಇದೆ ಅಲ್ವಾ ಸರ್. ಫೆಬ್ರವರಿ 26 ಕೊನೆಗೊಳ್ಳುತ್ತೆ ಶಿವರಾತ್ರಿ ಹಬ್ಬದ ದಿವಸ. ಅವತ್ತು ಇನ್ನೂ ಜಾಸ್ತಿ ಜನ ಬರ್ತಾರೆ. ಬಹಳ ಒಳ್ಳೆಯ ಸಕ್ಸಸ್ಫುಲ್ ಪ್ರೋಗ್ರಾಮ್ ಅಂತ ಹೇಳ್ಬೋದು. ಇದು ತುಂಬಾ ಕಂಪ್ಲೇಂಟ್ಗಳೆಲ್ಲ ಇದೆ, ಅದು ಬೇರೆ ತರದ್ದು. ನೈರ್ಮಲ್ಯಕ್ಕೆ ಸಹಾಯ ಆಯ್ತಲ್ವ ಸರ್, ರಾಜ್ಯ ಸರ್ಕಾರಕ್ಕೆ ತುಂಬಾ ದುಡ್ಡು ಬಂತಲ್ವಾ. 55 ಕೋಟಿ ಜನ ಅಲ್ಲಿ ಹೋಗ್ತಾರೆ ಅಂತ ಹೇಳಿ. ಆದರೆ ಅದು ಧಾರ್ಮಿಕವಾಗಿ ಸಮಾವೇಶಗಳು ಈ ತರದ್ದು ಆರ್ಥಿಕವಾಗಿಯೂ ನೆರವಾಗ್ತವೆ ರಾಜ್ಯಗಳಿಗೆ.
ಸರ್ಕಾರದವರು ಅದಕ್ಕೆ ಖರ್ಚು ಮಾಡಿದ್ದಾರೆ, ತುಂಬ ಖರ್ಚು ಮಾಡಿದ್ದಾರೆ. ಅಲ್ಲಿ ನೈರ್ಮಲ್ಯ ನೋಡೋದಕ್ಕೆ ಮತ್ತು ಜನರನ್ನು ಕಂಟ್ರೋಲ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಖರ್ಚಾಗ್ತಾ ಇದೆ. ಅಲ್ಲಿ 40 ಕಿಲೋಮೀಟ್ರ್ 100 ಕಿಲೋಮೀಟ್ರ್ ವಾಹನದ ಕ್ಯೂಗಳು ನಿಂತಿದೆ ಅಂತೇಳಿ ಪ್ರತಿದಿನ ವರದಿ ಬರ್ತಾ ಇದೆ. ಆದರೆ ರಾಜ್ಯ ಸರ್ಕಾರ ತಕ್ಕ ಮಟ್ಟಿಗೆ ಅದನ್ನು ಯಶಸ್ವಿಯಾಗಿ ನಿಭಾಯಿಸಿದೆ ಅಂತೇಳಿ ಹೇಳ್ಬೋದು. ಮತ್ತು ಆರ್ಥಿಕವಾಗಿಯೂ ಕೂಡ ಅದಕ್ಕೆ ಬಹಳ ಹಣ ಬರುತ್ತೆ. ಈಗ ಅಲ್ಲಿ ಬಂದವರು ಊಟ ತಿಂಡಿ ಎಲ್ಲ ಮಾಡಬೇಕಲ್ವಾ, ಆಮೇಲೆ ಏನಾದರೂ ಪರ್ಚೇಸ್ ಮಾಡ್ತಾರೆ, ಆಮೇಲೆ ಅಲ್ಲಿಯ ಲೋಕಲ್ ಪ್ರಯಾಣ ವ್ಯವಸ್ಥೆಯನ್ನು ಬಳಸ್ಕೊಳ್ತಾರೆ. ವಾಹನಗಳು ಅದು ಇದು ಬಸ್ಸು ಗಿಸ್ಸು ಎಲ್ಲ, ಲಾರಿ, ಆಮೇಲೆ ಇದು ಟ್ರೈನು, ಇದರಲ್ಲೆಲ್ಲ ಹೋಗ್ತಾರಲ್ವಾ, ಅದೆಲ್ಲ ರಾಜ್ಯ ಸರ್ಕಾರದ ಆದಾಯವನ್ನು ಹೆಚ್ಚಿಸ್ತದೆ. ಮೇಳಗಳು ಒಳ್ಳೆಯದೇ, ಆದರೆ ಇಲ್ಲಿ ಸ್ವಲ್ಪ 48 ಕೋಟಿ ಇರ್ಬೋದು, ಸ್ವಲ್ಪ ಅತಿಶಯೋಕ್ತಿನೂ ಇರ್ಬೋದು. ಯಾಕಂತ ಹೇಳಿದ್ರೆ ರಾಜ್ಯ ಸರ್ಕಾರ ಕೊಟ್ಟಿರೋ ಫಿಗರ್ ಅಲ್ವಾ, ಬಂದಿರ್ತಾರೆ, ಜನ ಬಂದಿರ್ತಾರೆ. ಅದೇನು ಈಗ 20 ಕೋಟಿ ಬಂದಿದ್ರೆ ಅದೇನು ಕಡಿಮೆ ಏನಲ್ಲ. ಅದು 30-40 ಕೋಟಿ ಅಂತೇಳಿ ಹೇಳಿದಾಗ ಸತ್ಯತೆ ಇರ್ಬೋದು, ಸತ್ಯನೇ ಇರ್ಬೋದು. ಅದು ಕೆಲವು ಸಲ ರಾಜ್ಯ ಸರ್ಕಾರಗಳು ಸರಿಯಾದ ಅಂಕಿಅಂಶ ಕೊಡಲ್ಲಲ್ವಾ. ಕಾಲು ತೊಳಿತದಲ್ಲಿ ಎಷ್ಟು ಮಂದಿ ಸತ್ತೋದ್ರು ಅನ್ನೋದ್ರ ಬಗ್ಗೆ ಈಗಲೂ ಕೂಡ ಒಂದು ವಾಗ್ವಾದ ನಡೀತಾ ಇದೆಯಲ್ಲ. ಎನಿಹೋ ಇಟ್ಸ್ ಉತ್ತರ ಪ್ರದೇಶಕ್ಕೆ ಸ್ವಲ್ಪ ಮಟ್ಟಿಗೆ ಒಂದು ಕೀರ್ತಿ ತಂದಂತಹ ಇದದು ಇವೆಂಟ್ ಅದು ಅಂತೇಳಿ ಹೇಳ್ಬೋದು ನಾವು. ಜೊತೆಲಿ ಸರ್, ಕುಡಿದ ಅಮಲಲ್ಲಿ ಸಿಕ್ಕವರಿಗೆ ಚೂರಿ ಇರಿತ ಮಾಡಿರುವಂತ ಸರ್ ಇಂದಿರಾನಗರದಲ್ಲಿ ರೌಡಿ ಶೀಟರು. ಏನು ಬೆಂಗಳೂರಿನಲ್ಲಿ ರೌಡಿಗಳ ಕಾಟ ಸ್ವಲ್ಪ ಕಡಿಮೆ ಆಗಿತ್ತಲ್ವಾ? ಕಡಿಮೆ ಆಗಿತ್ತು ಸರ್. ಹೊಸ ಬಂದಿದ್ದಾನೆ ಅಂತ ಕಾಣುತ್ತೆ. ಹೌದು, ಶನಿವಾರ ರಾತ್ರಿ 5 ಗಂಟೆಲೆ 4 ಜನಕ್ಕೆ ಚಾಕು ಚುಚ್ಚಿದ್ದಾನೆ ಸರ್. ಅವರೆಲ್ಲರೂ ಈಗ ಚಿಕಿತ್ಸೆಯನ್ನು ಪಡೆದುಕೊಂಡಿದ್ದಾರೆ. ಪಾನಿಪುರಿ ಅಂಗಡಿಯವರು, ಅವರಿಗೆ ಚುಚ್ಚಿದ್ದಾನೆ. ಇನ್ನಿಬ್ರು ರಾಕ್ ಕೇಳಕ್ಕೆ ಕೇಳಿದ್ರಂತೆ, ಲಿಫ್ಟ್ ಕೇಳಿದ್ದಾರೆ, ಅವ್ರು ನಿರಾಕರಿಸಿದ್ದಕ್ಕೆ ಚುಚ್ಚಿದ್ದಾನೆ. ಕುಡಿದಿದ್ನವನು. ಹಾ ಸರ್, ಕುಡಿದ ಅಮಲ್ನಲ್ಲೇ ಹೆಜ್ಜೆ ಹೆಜ್ಜೆಗೂ ಬಾರ್ಗಳು ಅವೆಲ್ಲ ಸಿಕ್ಕುವಾಗ ಏನು ಮಾಡ್ತಾರೆ. ಆದರೆ ಕುಡಿದ್ರು ಕೂಡ ಒಂದು ಲಿಮಿಟಲ್ಲಿ ಇದ್ದಾರೆ, ಸಾವಿರಾರು ಜನ ಆ ಥರ ಇರ್ತಾರೆ. ಪೊಲೀಸರು ಮಾಡ್ತಾರೆ ಬಿಡಿ, ವ್ಯವಸ್ಥೆ ಮಾಡ್ತಾರೆ. ಬೆಂಗಳೂರಿನಲ್ಲಿ ರೌಡಿಸಮ್ ಅನ್ನ ಜಾಸ್ತಿ ಬೆಳೀಲಿಕ್ಕೆ ಬಿಟ್ಟಿಲ್ಲ ಪೊಲೀಸರು. ಭಾಳ ಆಗಾಗ ತುಂಬ ಒಳ್ಳೊಳ್ಳೆ ಆಫೀಸರ್ಗಳು ಬಂದವರು, ಕಮಿಷನರ್ಗಳೆಲ್ಲ, ಏನು ಅಷ್ಟು ಸುಲಭ ಇಲ್ಲ ಇಲ್ಲಿ. ರೌಡಿಗಳು ಹಂಗೆಲ್ಲ ಆದ್ರೂ ಇತ್ತೀಚೆಗೆ ರೌಡಿಗಳು ಜಾಸ್ತಿ ಆಗ್ತಿದಾರಲ್ವಾ ಸರ್? ಈ ಥರದ ಘಟನೆ ಏನಾಗಿದೆ ಅಂದ್ರೆ ಪುಡಿ ರೌಡಿಗಳೆಲ್ಲ ಒಂದು ಕಾಲದಲ್ಲಿ ಬೆಂಗಳೂರು ಇದಕ್ಕಿಂತ ಬಹಳ ದೊಡ್ಡ ರೌಡಿಗಳನ್ನೆಲ್ಲ ನೋಡಿದೆ. ಈಗ ಏನು ಪುಡಿ ರೌಡಿಗಳು ಪೊಲೀಸರು ನೋಡ್ಕೋತಾರೆ. ಮತ್ತೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಸಿನಿಮಾಗಳಲ್ಲೆಲ್ಲ ರೌಡಿಗಳಂತೆ ಹೀರೋಗಳು ತಾನೆ ಅಲ್ವಾ. ಈ ಜನರ ಮೇಲೆ ಸ್ವಲ್ಪ ಪ್ರಭಾವ ಬೀರುತ್ತಲ್ವ ಇದೆಲ್ಲ, ಯಂಗ್ಸ್ಟರ್ಸ್ ಮೇಲೆ, ಯುವಕರ ಮೇಲೆ ಸ್ವಲ್ಪ ಪ್ರಭಾವ ಬೀರುತ್ತೆ. ಹಿಟ್ ಆಗೋದು ಅದೇ, ಸೂಪರ್ ಹಿಟ್ ಆಗೋದು ಅದೇ, ಅದನ್ನೇ ಜನ ಜಾಸ್ತಿ ನೋಡ್ತಾರೆ. ಹೀರೋಗಳು ಕೂಡ ರೌಡಿ ಇಲ್ದಿರೋ ಸಿನಿಮಾಗಳೇ ಇಲ್ಲ ಅನ್ನೋ ಥರ ಕನ್ನಡದಲ್ಲಿ ಬರ್ತಾ ಇದೆ. ಇವನ್ನ ಪೊಲೀಸರು ಅರೆಸ್ಟ್ ಮಾಡಿದಾರಾ? ಹಾ ಸರ್, ಅರೆಸ್ಟ್ ಮಾಡಿದ್ದಾರೆ. ಆದ್ರೆ ಅವನು ಅಲ್ಲಿ ಅಂದ್ರೆ ಸ್ಥಳೀಯವಾಗಿ ಪ್ರಾಬಲ್ಯ ಸಾಧಿಸೋಕೆ ಈ ಹಿಂದೆ ಕೂಡ ಇದ್ರದ್ದೆಲ್ಲ ಹೋಗ್ಬಿಟ್ಟು ಆವಾಜ್ ಹಾಕೋದು ಅಲ್ಲಿರೋ ಅಂಗಡಿಗಳಿಗೆಲ್ಲ ಹಂಗೆಲ್ಲ ಮಾಡ್ತಿದ್ದಂತೆ. ಮತ್ತು ದರೋಡೆ ಪ್ರಕರಣವನ್ನು ದಾಖಲಿಸಿದ್ದಾರೆ. ರಿಪೇರಿ ಮಾಡ್ತಾರೆ ಬಿಡಿ. ಅವನ ಹೆಸರು ಬೇರೆ ಚೆನ್ನಾಗಿದೆಯಲ್ಲ, ಕದಂಬ. ಕದಂಬ ಅದೊಂದು ಸಿನಿಮಾನು ಬಂದಿತ್ತು ಅಂತ ಕಾಣುತ್ತೆ. ಕದಂಬ. ಇರ್ಲಿ, ಅಷ್ಟೇ ಅಲ್ವಾ? ಎಸ್ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇವೆಷ್ಟು ಇವತ್ತಿನ ವಿಚಾರಗಳು. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.